ಮದುವೆ ರಾಧಿಕಂದಲ್ಲ. ರಾಧಿಕಾದಲ್ವಾ? ಮತ್ತೆ ಯಾರದ್ದೆ? ಐ ಕಾಂಟ್ ಬಿಲೀವ್ ದಿಸ್. ಆರ್ತಿ ಅವ್ರಿಗಿರೋ ವಿಷಯ ಹೇಳಿಲ್ವಾ ಅಮೂಲ್ಯ? ನೋಡಿ ಆರ್ತಿ ಅವರೇ, ಈ ಸೆಟಪ್ ಮಾಡಿರೋದಲ್ಲ ನಿಮಗೋಸ್ಕರನೇ. ನಡೀತಿರೋದು ನಿಮ್ಮ ವಿಕ್ರಾಂತ್ ಮದುವೆ, ನಿಮ್ಮ ವಿಕ್ರಾಂತ್ ಮದುವೆ, ನಿಮ್ಮ ವಿಕ್ರಾಂತ್ ಮದುವೆ. ಅವ್ರು ಹೇಳ್ತಿರೋದು ನಿಜನಾ ಅಮ್ಮು? ಇದೆಲ್ಲ ನನ್ನ ವಿಕ್ಕಿ ಮದ್ವೆಗೆ ರೆಡಿ ಮಾಡಿರೋದಾ? ತಮಾಷೆ ಮಾಡ್ತಿಲ್ಲ ತಾನೆ? ಅಕ್ಕ, ಅದು ಏನು ಹುಡುಗಾಟನ ಅಮ್ಮು? ಅಪ್ಪ ಅಮ್ಮಂಗೆ ವಿಷಯ ಗೊತ್ತಿಲ್ಲ, ನೆಂಟರು ಅಂತ ಯಾರೂ ಜೊತೆಗಿಲ್ಲ. ಅದೆಲ್ಲ ಬಿಡು, ನನ್ನ ಮದುವೆ ಅಂತ ನನಗೆ ಗೊತ್ತಿಲ್ಲ. ನೀನೇನಂತ ಪ್ರಾಮಿಸ್ ಮಾಡಿದ್ದೆ? ಮನೆಯವ್ರನ್ನೆಲ್ಲ ಒಪ್ಸಿನೇ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ? ಅದೆಲ್ಲ ಎಲ್ಲೋಯ್ತು ಅಮ್ಮು? ಯಾಕೆ ಹೀಗೆ ಮಾಡಿದೆ? ಸಾರಿ ಅಕ್ಕ, ನಾನು ಮತ್ತೆ ವೇದಾಂತ್ ಇದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿದ್ದೀವಿ. ಆದರೆ ಅವ್ರ ಮನೇಲಾಗಲಿ ನಮ್ಮ ಮನೇಲಾಗಲಿ ಇದಕ್ಕೆ ಒಪ್ತಾರೆ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಮ್ಮ ಮನೆ ಬಗ್ಗೆ ಎಲ್ಲ ಗೊತ್ತಿರೋಳಾಗಿ ಹೇಗಿಂತ ನಿರ್ಧಾರ ಮಾಡಿದೆ? ಮದುವೆ ವಿಷಯನ ಪ್ರಸ್ತಾಪ ಮಾಡಿದ್ರೇ ಒಪ್ಪಲ್ಲ ಅಂದಮೇಲೆ ಈ ಥರ ಮದುವೆನ ಸಹಿಸ್ಕೊಳ್ತಾರೆ ಅಂತ ನೀನು ಹೇಗೆ ಅನ್ಕೊಂಡೆ? ಆರ್ತಿ ಅವರೇ, ನಾವು ಇದನ್ನು ಮಾಡ್ತಿರೋದು ನಿಮ್ಮ ಒಳ್ಳೇದಕ್ಕೆ. ವೇದಾಂತ್ ಅವರೇ, ದಯವಿಟ್ಟು ಸುಮ್ಮನೆ ಇದ್ಬಿಡಿ. ನೀವು ಈ ಥರ ನಿರ್ಧಾರ ಮಾಡಿದ್ದೀರಾ ಅಂದರೆ ನನಗೇನು ಆಶ್ಚರ್ಯ ಆಗ್ತಿಲ್ಲ. ಯಾಕೆ ಅಂದರೆ ನಮ್ಮ ಮನೆ ಬಗ್ಗೆ ಆಗಲಿ ನಮ್ಮ ಮನೆಯವ್ರ ಬಗ್ಗೆ ಆಗಲಿ ನಿಮ್ಗೇನು ಗೊತ್ತಿಲ್ಲ. ಆದರೆ ಅದಿತಿ, ಅಮ್ಮು, ವಿಕ್ಕಿಯವರು ಹೇಗಿದ್ದಕ್ಕೆ ಒಪ್ಕೊಂಡ್ರು? ಸಾರಿ ಅಕ್ಕ, ನಿನ್ನ ಮತ್ತೆ ವಿಕ್ರಾಂತ್ ಅವ್ರನ್ನ ಬಂದ್ ಮಾಡೋಕೆ ಬೇರೆ ದಾರಿ ಕಾಣದೇ ಇದ್ದಾಗ ಇದೇ ಸರಿ ಅನ್ನೋ ತೀರ್ಮಾನಕ್ಕೆ ಬಂದ್ವಕ್ಕ. ನೀನೇನು ಮಾಡೋಕೆ ಹೊರಟಿದ್ಯಾ ಅನ್ನೋದ್ರ ಬಗ್ಗೆ ನಿಂಗೆ ಕಲ್ಪನೆ ಇದೆಯಾ ಅಮ್ಮು? ಕಮಾನ್ ಆರ್ತಿ, ಅವ್ರನ್ನ ಬೈಬೇಡಿ, ಅವ್ರದ್ದೇನು ತಪ್ಪಿಲ್ಲ. ಬೇರೆ ಯಾವುದು ದಾರಿ ಇಲ್ಲದೆ ಈ ಥರ ಮಾಡಬೇಕಾಗಿ. ಬೇರೆ ದಾರಿ ಇಲ್ಲ ಅಂತ ತಪ್ಪು ದಾರಿ ತುಳಿಬಾರ್ದು ವಿಕ್ರಾಂತ್ ಅವರೇ. ಅಮ್ಮು, ನಡಿ ಮನೆಗೆ ಹೋಗೋಣ. ಇದಕ್ಕೆ ಹುಡುಗಿನ ಸೆಂಟಿಮೆಂಟಲ್ ಫೂಲ್ಸ್ ಅಂತ ಹೇಳೋದು. ಇರೋದೊಂದು ಜೀವನ, ಅದನ್ನ ತಮಗೆ ಹೇಗೆ ಬೇಕೋ ಕಳಿಯೋದು ಬಿಟ್ಟು. ಅಗ್ರಜ ಪ್ಲೀಸ್, ನೀನು ಏನು ಮಾತಾಡಬೇಡ. ಈ ಥರ ಓಡ್ ಬಂದು ಮದುವೆ ಆಗೋ ಯೋಚನೆ ಮಾಡಿದ್ದೀವಿ ಅಂದ್ರೆ ಅಪ್ಪ ಅಮ್ಮ ತಡ್ಕೊಳಲ್ಲ. ಹೆತ್ತವರಿಗೆ ಮೋಸ ಮಾಡಿ ನಾವು ಸುಖ ಪಡಬೇಕು ಅನ್ನೋದು ಸ್ವಾರ್ಥ. ಆ ಸ್ವಾರ್ಥ ಸಾಧಿಸ್ಕೊಳ್ಳೋದಕ್ಕಿಂತ ನಾನು ಸೆಂಟಿಮೆಂಟಲ್ ಫೂಲ್ ಅನ್ನಿಸ್ಕೊಳ್ಳೋದೇ ಒಳ್ಳೆಯದು. ಪ್ಲೀಸ್ ಆರ್ತಿ ಅವರೇ, ಹಠ ಮಾಡಬೇಡಿ. ನೀವು ಹೇಳೋದೆಲ್ಲ ಸರಿನೇ. ಎಂಗೇಜ್ಮೆಂಟ್ ಮುಂಚೆನೇ ನೀವು ಸ್ವಲ್ಪ ಧೈರ್ಯ ಮಾಡಿ ಮನೇಲಿ ವಿಷಯ ಹೇಳ್ಬಿಟ್ಟಿದ್ರೆ ನಾವಿವತ್ತು ಈ ಪರಿಸ್ಥಿತಿಯಲ್ಲಿ ನಿಲ್ತಾನೆ ಇರಲಿಲ್ಲ. ವಾದ ಮಾಡೋ ಟೈಮ್ ಅಲ್ಲ. ಪ್ಲೀಸ್ ಬನ್ನಿ ಆರ್ತಿ ಅವರೇ. ಸಾಧ್ಯನೇ ಇಲ್ಲ ವಿಕ್ರಾಂತ್ ಅವರೇ. ನಾನು ಇದಕ್ಕೆಲ್ಲ ಒಪ್ಪಲ್ಲ. ಇನ್ನು ಏನ್ರ ನೋಡ್ತಿದ್ದೀರಾ? ನಡೀರಿ ಹೋಗೋಣ. ಆರ್ತಿ ಅವರೇ, ಆರ್ತಿ. ಅಕ್ಕ ಅಕ್ಕ, ಇದ್ರಲ್ಲಿ ಅಮ್ಮು ಅಕ್ಕಂದು ಏನೂ ತಪ್ಪಿಲ್ಲ ಕಣೆ. ಈ ಐಡಿಯಾ ಕೊಟ್ಟಿದ್ದೆ ನಾನು. ನೀವಿಬ್ರು ಒಂದಾಗೋಕೆ ಬೇರೆ ಯಾವ ದಾರಿನೂ ಇಲ್ಲ ಅಕ್ಕ. ಪ್ಲೀಸ್ ಒಪ್ಕೊಳ್ಳೆ. ಯಾರು ಏನು ಹೇಳಿದ್ರು ನಾನು ಮಾತ್ರ ಇದಕ್ಕೆ ಒಪ್ಪಲ್ಲ. ರೀ, ಒಂದು ನಿಮಿಷ ಬನ್ನಿರಿ. ನಾನು ಬರಲ್ಲ. ರೀ, ಒಂದೇ ನಿಮಿಷ ಬನ್ನಿರಿ. ಏನು ಮಾಡ್ತಿದ್ದೀರಾ ನೀವು? ನಮ್ಮ ಮದುವೆಗೆ ನಿಮ್ಮ ದೇವ್ರ ಒಪ್ಪಿಗೆ ಇದೆ ಅಂತ ಅರ್ಥ ಮಾಡಿಸ್ತಾ ಇದ್ದೀನಿ.
ಈಗೇನು ನೀವು ಎಲ್ಲದಕ್ಕಿಂತ ನಂಬರು ದೇವ್ರನ್ನೇ ತಾನೆ. ಅವನದೇ ಒಪ್ಪಿಗೆ ಇದೆ ಅಂದರೆ ಮತ್ತೇನು ಇಲ್ಲ ತಾನೆ. ವಿಕ್ರಾಂತ್ ಅವರೇ, ನೀವೇನೇನೋ ಹುಚ್ಚುಚ್ಚಾಗಿ ಮಾತಾಡಬೇಡಿ. ಅಯ್ಯೋ ಒಂದು ನಿಮಿಷ ಸುಮ್ಮನಿರ್ರಿ. ಅರ್ಚಕ್ರೆ, 2 ಎಲೆ ಪೊಟ್ನ ಮಾಡ್ಕೊಂಬನಿ. ಒಂದರಲ್ಲಿ ಕೆಂಪು ಹೂವು, ಇನ್ನೊಂದರಲ್ಲಿ ಹಳದಿ ಹೂವು. ಆರತಿ ಅವರು ಮನ್ಸಾರ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಒಂದನ್ನು ಸೆಲೆಕ್ಟ್ ಮಾಡ್ತಾರೆ. ಕೆಂಪು ಹೂವು ಸೆಲೆಕ್ಟ್ ಮಾಡಿದ್ರೆ ಆ ದೇವ್ರಿಗೆ ಒಪ್ಪಿಗೆ ಇಲ್ಲ ಅಂತ, ಹಳದಿ ಹೂವು ಸೆಲೆಕ್ಟ್ ಮಾಡಿದ್ರೆ ದೇವ್ರಿಗೆ ಒಪ್ಪಿಗೆ ಇದೆ ಅಂತ. ಆಗ್ಬೋದೇನ್ರಿ? ಇದು ಒಳ್ಳೆ ಐಡಿಯಾ. ಎಲ್ಲ ದೇವ್ರ ಮೇಲೆ ಭಾರ ಹಾಕು ಅಕ್ಕ. ಮುಂದಿದ್ನೆಲ್ಲ ಅವ್ನು ನೋಡ್ಕೋತಾನೆ. ಪ್ಲೀಸ್ ಒಪ್ಕೊಳಕ್ಕ. ದಂಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ರೀ, ಇವೆರಡರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ರಿ. ನೋಡಿದ್ರಾ, ಆ ದೇವ್ರಿಗೂ ಇದೇ ಇಷ್ಟ. ಅವ್ನು ಯಾವತ್ತೂ ಸಮಾಜದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬದಲಾಗಿ ನಮ್ಗೆ ಒಳ್ಳೇದಾಗುವಂಥ ಐಡಿಯಾ ಮಾತ್ರ ಕೊಡೋದು. ನೀವೇನು ಚಿಂತೆ ಮಾಡಬೇಡಿ. ಅಕ್ಕ, ಮತ್ತೆ ಯಾಕಕ್ಕ ಡೌಟ್ ಪಡ್ತೀಯ? ಬಾ ನೀನು. ದೇವ್ರದಕ್ಕೆಲ್ಲ ಹೇಗೋ ಐಡಿಯಾ ಕೊಡ್ತಾನೆ? ಇದೆಲ್ಲ ಸತ್ಯನಾ? ಶಾಸ್ತ್ರಿಗಳು ತಂದು ಕೊಟ್ಟಿದ್ದು 2 ಪೊಣ್ಣದಲ್ಲೂ ಹಳದಿ ಹೂವನೇ ಇತ್ತು. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಮ್ಯಾರೇಜ್. ನಮ್ಮ ಹುಡುಗಿನ ಹೆಂಗೆ ಸಂಭಾಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈ ಲವ್ವೋ ಅದು ನಡೆಯೋ ಮೋಸನೋ ನೀನೇ ಮೆಚ್ಚಬೇಕು. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ಲಕ್ಷ್ಮೀಪತೆ ಸುಮುಹೂರ್ತ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ. ನಮಸ್ಕಾರ ಮಂಜು. ಮಗಳು ಮದುವೆ ಚೆನ್ನಾಗಿ ಆಗಲಿ ಅಂತ ಪದೇ ಪದೇ ಬಂದು ಬೇಡ್ಕೊಳ್ತಾ ಇದ್ದೀರಿ. ನಿಮ್ಮಂಥ ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆಯದೇ ಆಗುತ್ತೆ, ಚಿಂತೆ ಮಾಡಬೇಡಿ. ನಿಮ್ಮ ಬಾಯಿ ಹರಕೆಯಿಂದ ಹಾಗೆ ಆಗಲಿ ಶಾಸ್ತ್ರಿಗಳೇ. ನಿಮ್ಮಿಂದ ಒಂದು ಸಹಾಯ ಆಗಬೇಕು ಮಂಜು ಅವರೇ. ಏನು ಹೇಳಿ? ಇಲ್ಲೊಂದು ಇವು ಜೋಡಿ ಮನೆಯವರು ಒಪ್ಪಿಗೆ ಇಲ್ಲದೆ ಮದುವೆ ಆಗ್ತಾ ಇದ್ದಾರೆ. ನೀವಿಬ್ಬರು ಬಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಆಶೀರ್ವಾದ ಮಾಡ್ತೀರಾ?
ಇವೆಲ್ಲ ನಮಗೆ ಬೇಡ ರೀ. ಒಂದು ನಿಮಿಷ ಸುಮ್ಮನೆ ಇರು. ಆಗಲಿ ಶಾಸ್ತ್ರಿಗಳೇ, ನಡೀರಿ. ಆರ್ತಿ ಅವರೇ, ಸ್ವಲ್ಪ ಸ್ಮೈಲ್ ಮಾಡ್ರಿ. ನಾವು ಪದೇ ಪದೇ ಮದುವೆ ಆಗಲ್ಲ. ಫೋಟೋ ವಿಡಿಯೋ ಇಲ್ಲ ಅಂತ ತಲೆ ಕೆಡ್ಸ್ಕೊಳ್ಬೇಡಿ. ಛೋಟಾ ನಾದಿ ಹತ್ರ ಮೊಬೈಲ್ ಇದೆಯಲ್ಲ, ಎಲ್ಲ ವಿಡಿಯೋ ಮಾಡಕ್ಕೆ ಹೇಳೋಣ. ಇಬ್ಬರು ಹಾರ ಬದಲಾಯಿಸ್ಕೊಳ್ಳಿ. ರೀ, ಈ ರೀತಿ ಅಪ್ಪ ಅಮ್ಮನಿಗೆ ಹೇಳಿದೆ ಓಡಿ ಬಂದು ಮದುವೆ ಆಗೋರನ್ನ ಕಂಡ್ರೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾವ್ಯಾಕ್ರಿ ಈ ಪಾಪ ಕಟ್ಕೋಬೇಕು? ನಡೀರಿ ಹೋಗೋಣ. ಸ್ವಲ್ಪ ಸುಮ್ಮನೆ ಇರ್ತೀಯ? ಎಲ್ಲದಕ್ಕೂ ಅವಸರ ಮಾಡಬೇಡ. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ನಿನ್ನ ವಯಸ್ಸೆಷ್ಟಮ್ಮ? 21 ವರ್ಷ ಅಂಕಲ್. ಈ ಹುಡುಗ ನಿನಗೆ ಯಾವಾಗಲಿಂದ ಪರಿಚಯ? 6 ತಿಂಗಳಿಂದ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ ಅಂಕಲ್. 6 ತಿಂಗಳ ಹಿಂದೆ ಪರಿಚಯ ಆದವನಿಗೋಸ್ಕರ 21 ವರ್ಷ ಸಾಕಿದವ್ರನ್ನ ಮರೆತು ದೂರ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದೆಯೇನಮ್ಮ? ಪ್ರೀತಿ ಮಾಡೋದಾಗಲಿ, ಪ್ರೀತಿಸಿದವ್ರನ್ನೇ ಮದುವೆ ಆಗೋದಾಗಲಿ ತಪ್ಪಲ್ಲ. ಆದರೆ ಹೆತ್ತವ್ರನ್ನ ಕಡೆಗಣಿಸಿ ಮದುವೆ ಆಗೋದು ಅಪರಾಧ. ನೀವು ಈ ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ತುಂಬಾ ಯೋಚನೆ ಮಾಡಿರ್ತೀರ ಅಂತ ನನಗೆ ಗೊತ್ತು. ನೋಡಪ್ಪ, ಇದ್ರ ನೋವು ಗಂಡಿನ ಮನೆಯವ್ರಿಗೆ ಹೆಚ್ಚಿಗೆ ತಟ್ಟೋಲ್ಲ. ಯಾಕೆಂದರೆ ನೀವು ಮದುವೆ ಆದಮೇಲೆ ಅಲ್ಲೇ ಸಂಸಾರ ಮಾಡ್ತೀರ. ಆದರೆ ಹೆಣ್ಣಿನ ಮನೆಯವರು ಸಾಯೋವರೆಗೂ ಅನುಭವಿಸ್ಬೇಕಾಗತ್ತೆ. ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗದೆ, ಯಾರ ಹತ್ರನೂ ಮಾತಾಡೋದಕ್ಕಾಗದೆ, ಸಮಾಜದಲ್ಲಿ ತಲೆ ಎತ್ತಿ ತಿರುಗೋದಕ್ಕಾಗದೆ ಪ್ರತಿದಿನ ನರಕ ಅನುಭವಿಸ್ಬೇಕಾಗತ್ತೆ. ನಮ್ಮ ನಂಬಿಕೆನ ಬೇರೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅದನ್ನು ಸುಲಭವಾಗಿ ಎದುರಿಸ್ಬಹುದು. ಆದರೆ ನಮ್ಮ ಮಕ್ಕಳೇ ಅದನ್ನು ಹೊಡೆದಾಕಿದ್ರೆ ಮುಂದೆ ನಮ್ಮ ನೆರಳನ್ನು ನಮ್ಮದೇ ಇರುವಂಥ ಹೀನಾಯ ಸ್ಥಿತಿಗೆ ತಲುಪಬೇಕಾಗತ್ತಪ್ಪ. ನಾನು ಈ ಥರ ಹೇಳಿದೆ ಅಂತ ತಪ್ಪು ತಿಳ್ಕೊಬೇಡಿ. ನಮಗೂ 4 ಜನ ಹೆಣ್ಮಕ್ಳಿದ್ದಾರೆ. ಅವರಲ್ಲಿ ಯಾರೊಬ್ಬರು ಹೀಗೆ ಮಾಡಿದ್ರು ನಾವಂತೂ ಖಂಡಿತ ಬದುಕಿರಲ್ಲ. ಯಾಕೋ ನಿಮಗೆ ಇದನ್ನೆಲ್ಲ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಆದರೆ ಒಳ್ಳೆಯದಕ್ಕೆ ಹೇಳಿದ್ದೀನಿ. ಇನ್ನು ಮುಂದೆ ನಿಮ್ಮ ನಿರ್ಧಾರ ನಿಮಗೆ. ಚೆನ್ನಾಗಿರಿ. ಓಂ ಜಾತವೇದಸೇ ಸುನವಾಮ ಸೋಮಮರಾತಿ ಯತು ನಿದಹಾತಿ ವೇದಃ ಸನ ಪರಿಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾ ಜಗ್ನಯಿ. ಓಂ ಮಹಾಲಕ್ಷ್ಮಿಯೈ ನಮಃ, ಸರ್ವಶಕ್ತಿಯೈ ನಮಃ, ಓಂ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಕಾರ್ಯಸಿದ್ಧಿಯೈ ನಮಃ. ಇಬ್ಬರು ಹೋಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಬನ್ನಿ. ಓಂ
ಮತ್ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣಿರಾಜಿತ ಪುಣ್ಯಮೂರ್ತೆ. ಕಷ್ಟ ಆದರೂ ಇಷ್ಟಪಟ್ಟವಳೆ ಸಿಕ್ತಿದ್ದಾಳೆ ಅಂದಮೇಲೆ ನಾನು ನಿನ್ನ ಹತ್ರ ಕೇಳೋದಕ್ಕಿಂತ ಹೆಚ್ಚಾಗಿ ಒಂದು ಮಾತು ಹೇಳಬೇಕು. ಥ್ಯಾಂಕ್ ಯು ದೇವ್ರೆ. ಜಾಸ್ತಿ ಬೇಡ್ಕೊಳ್ಬೇಡ್ರಿ. ಆ ದೇವ್ರಿಗೆ ಸ್ವಲ್ಪ ನೆನಪಿನ ಶಕ್ತಿ ಕಮ್ಮಿ. ನೀವು ಒಂದೇ ಸಲ 1000 ಅಪ್ಲಿಕೇಶನು 108 ಹಾರಕೆ ಹೋಗ್ತಾರೆ ಪಾಪ ಯಾವುದು ಅಂತ ಈಡೇರಿಸ್ತಾನೆ ಹೇಳಿ. ಈ ಥರ ದೇವ್ರಿಗೆ ಕನ್ಫ್ಯೂಸ್ ಆಗಿರೋದಕ್ಕೆ ಎಷ್ಟೊಂದು ಜನಕ್ಕೆ ಮದುವೆಗಿಂತ ಮುಂಚೆ ಮಕ್ಕಳಾಗಿರೋದು. ಸರಿ ಸರಿ ಬನ್ನಿ, ಇನ್ನೂ ಮಾಡೋಕ್ಕೆ ಬೇಜಾನ್ ಪ್ರೋಗ್ರಾಮ್ ಇದೆ ಅಂತ ಪುರೋಹಿತರು ಹೇಳಿದರೆ ಬನ್ನಿ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನ ಉಪೇಂದ್ರಾಯ ನಮಃ. ಓಂ ಶ್ರೀಕೃಷ್ಣಾಯ ನಮಃ. ಓಂ ಜಾತವೇದಸೇ ಸುನವಾಮ ಸೋಮಮರಾತೀಯತು ನಿದಹಾತಿ ವೇದಃ ಸನ ಪರಿಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ. ದೇವ್ರೆ, ನಿನ್ನ ಮೇಲೆ ಭಾರ ಹಾಕಿ ಹುಂಬು ಧೈರ್ಯ ಮಾಡಿ ಇಂಥ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಇದರಿಂದ ಅಕ್ಕಂಗೆ ಒಳ್ಳೇದಾಗಲ್ಲ ಅಥವಾ ಮುಂದೇನಾದರೂ ಅವಘಡ ಆಗೋದಿದೆ ಅಂತ ಆದರೆ ಈಗಲೇ ಅದನ್ನು ತಪ್ಪಿಸ್ಬಿಡು ದೇವ್ರೆ. ಈ ಹುಡುಗಿರ ಜನ್ಮನೇ ಹೀಗೆ ಅನ್ಸುತ್ತೆ. ಅನ್ಕೊಂಡಿದ್ದು ಆಗ್ತಾಯಿದ್ರು ಮುಕ್ತಲ್ಲಿ ಸ್ವಲ್ಪನೂ ಸ್ಮೈಲ್ ಇರೋದಿಲ್ಲ. ಆಮೇಲೆ ನನಗೆ ಸಿಡುಕುತಿ ಸಿದ್ದಪ್ಪ ಅಂತಾಳೆ ಬಜಾರಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಈಗ ತಾಳಿ ಕಟ್ಟಕ್ಕೆ ಶುಭ ಮುಹೂರ್ತ. ಹುಡುಗಿ ಕಡೆಯಿಂದ ಕನ್ಯಾದಾನ ಮಾಡೋಕ್ಕೆ ತಂದೆ ತಾಯಿ ಇಲ್ಲ ಅಂದರೆ ಬೇರೆಯವ್ರು ಯಾರು ಇದ್ದಾರೇನಪ್ಪ? ಯಾರೂ ಇಲ್ಲ. ಇರಲಿ ಬಿಡು, ಪರವಾಗಿಲ್ಲ. ಯಾಕಮ್ಮ ಅಳ್ತಿದ್ಯಾ? ನಿನ್ನ ಕನ್ಯಾದಾನ ಮಾಡಿ ಧಾರೆ ಎರೆದುಕೊಡ್ಬೇಕು ಅಂತ ಎಷ್ಟು ವರ್ಷದಿಂದ ಕನಸು ಕಟ್ಕೊಂಡಿದ್ದೀನಿ ಗೊತ್ತಾ. ಈಗ ನಿನ್ನ ಮದುವೆಗೆ ತುಂಬ ಕಡಿಮೆ ದಿನ ಬಾಕಿ ಇದೆ. ನನಗೆ ಆಗ್ತಿರೋ ಖುಷಿಲಿ ಇವೆಲ್ಲ ನಂಬೋಕೆ ಆಗ್ತಿಲ್ಲ ಕಣೆ. ಎಲ್ಲ ಹೆಣ್ಣೆತ್ತವ್ರ ಕನಸು ಇದೆ ಅಲ್ವಾ. ಓಂ ಶ್ರೀ ಮಾಂಗಲ್ಯ ಮಹಾಲಕ್ಷ್ಮೀ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಾಂಗಲ್ಯ ಮಹಾಲಕ್ಷ್ಮಿಯೇ ನಮಃ. ತಾಳಿ ತಗೊಳಪ್ಪ.